ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಕೀರ್ತನೆಗಳು 24. ಇದರ ಟೈಟಲ್ ನೋಡುವುದಾದರೆ ಮಹಾರಾಜನ ಆಗಮನ, ರಾಜಾದಿ ರಾಜ, ಪ್ರಭುಗಳ ಪ್ರಭು, ಮಹಿಮಾನ್ವಿತ ಪ್ರಭು ಅವರ ಆಗಮನ ಎಂಬುದಾಗಿ. ಪೊಡವಿಯು ಅದರಲ್ಲಿರುವುದೆಲ್ಲವೂ ಪ್ರಭುವಿನದೇ. ಪೊಡವಿ ಅಂದರೆ ಭೂಮಿ, ಈ ಅಥವಾ ಪೊಡವಿ ಕಾಡು ಅಂತಾನು ಹೇಳ್ಬೋದು. ಪೊಡವಿಯು ಅದರಲ್ಲಿ ಇರುವುದೆಲ್ಲವೂ ಯಾರಿಗೆ ಸೇರಿದ ಸೊತ್ತು? ಪ್ರಭುವಿಗೆ ಸೇರಿದ್ದು. ಜಗವು ಅದರ ಜೀವ ಜಂತುಗಳೆಲ್ಲವೂ ಆತನದೇ. ಈ ಜಗತ್ತು, ಇದರಲ್ಲಿರುವ ಪ್ರತಿಯೊಂದು ಜೀವ ಜಂತುಗಳು, ಪ್ರತಿಯೊಬ್ಬ ಮನುಷ್ಯ ದೇವರಿಗೆ ಸೇರಿದವನು. ದೇವರೇ ಅವರನ್ನು ಸೃಷ್ಟಿ ಮಾಡಿರುವುದು. ಕಡಲನ್ನು ತಳಪಾಯವಾಗಿಸಿದವನು ಆತನೇ, ಜಲರಾಶಿ ನಡುವೆ ಅದನ್ನು ಸ್ಥಿರಗೊಳಿಸಿದವನು ಆತನೇ. ಭೂಮಿಯನ್ನು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಭೂಮಿ ನೀರಿನಿಂದ ಆವೃತಗೊಂಡಿರುವಾಗ ನೀರೆಲ್ಲ ಒಂದು ಕಡೆ ಸೇರಿಕೊಳ್ಳಲಿ ಎಂದು ಆ ತಳಪಾಯವನ್ನ ಉಂಟು ಮಾಡಿ ನೀರನ್ನ ಸಮುದ್ರವನ್ನಾಗಿ ಮಾರ್ಪಡಿಸಿ ಭೂಮಿಯನ್ನು ಸೃಷ್ಟಿ ಮಾಡಿದವರು ಆತನೇ. ಪ್ರಭುವಿನ ಶಿಖರವನ್ನು ಏರಬಲ್ಲವನಾರು, ಆ ನಿವಾಸದಲ್ಲಿ ನಿಲ್ಲಲು ಯೋಗ್ಯನಾರು. ಪ್ರಭು ವಾಸಿಸುವ ಅವರ ಸ್ಥಾನ ಅಥವಾ ಸ್ವರ್ಗ ಸಾಮ್ರಾಜ್ಯ, ಪ್ರಭುವಿನ ಪ್ರಸನ್ನತೆಯಲ್ಲಿ ಹೋಗಿ ನಿಲ್ಲಲು ಯಾರಿಂದ ತಾನೇ ಸಾಧ್ಯ? ಇದರ ಕುರಿತು ಈಗಾಗಲೇ ಕೀರ್ತನೆ 15ರಲ್ಲಿ ನಾವು ಓದಿದ್ದೇವೆ. ಪ್ರಭುವಿನ ಗುಡಾರದಲ್ಲಿ ಬಿಡಾರ ಹೂಡಲು ಯೋಗ್ಯನಾರು ಪ್ರಭು ಎಂಬುದಾಗಿ. ಆತ ಶುದ್ಧ ಮನಸ್ಕನಿರಬೇಕು, ಚಾಡಿ ಹೇಳಬಾರದು, ಲಂಚ ತೆಗೆದುಕೊಳ್ಳಬಾರದು, ನಿರ್ದೋಷಿಯಾಗಿರಬೇಕು, ಕೊಟ್ಟ ಮಾತಿಗೆ ನಷ್ಟವಾದರೂ ಕೊಟ್ಟ ಮಾತನ್ನ ತಪ್ಪಬಾರದು. ಹೀಗೆ ಕೀರ್ತನೆ 15ರಲ್ಲೂ ನಾವು ಪ್ರಭುವಿನ ಗುಡಾರದಲ್ಲಿ ಬಿಡಾರ ಹೂಡಲು ಯೋಗ್ಯನಾರು ಪ್ರಭು ಎಂದು ನಾವು ಅದನ್ನು ಧ್ಯಾನಿಸಿದ್ದೇವೆ. ಅದರ ಒಂದು ಮುಂದುವರೆದ ಭಾಗ ಅಂತ ಸಹ ಹೇಳಬಹುದು. ಇದರಲ್ಲಿ ಆತನ ಶ್ರೀಶಿಖರವನ್ನು ಏರಲು ಯಾರಿಂದ ತಾನೇ ಸಾಧ್ಯ ಎಂಬುದಾಗಿ. ಅಂಥವನಿರಬೇಕು ಶುದ್ಧ ಹಸ್ತನು, ಸುಮನಸ್ಕನು. ಶುದ್ಧ ಹಸ್ತ, ನಿನ್ನ ಕೈಗಳು ಪರಿಶುದ್ಧವಾಗಿರಲಿ. ನಿನ್ನ ಕೈಗಳು ರಕ್ತಸಿಕ್ತವಾಗಿದೆ. ನೀನು ಕೈ ಎತ್ತಿ ಎಷ್ಟೇ ಪ್ರಾರ್ಥನೆ ಮಾಡಿದರೂ ಅದು ದೇವರ ಸನ್ನಿಧಾನಕ್ಕೆ ಏರುವುದಿಲ್ಲ. ನಿನ್ನ ಕೈಗಳನ್ನು ತೊಳೆದುಕೋ, ನಿನ್ನ ಕೈಗಳು ಶುದ್ಧವಾಗಿರಲಿ. ಅಂದರೇನು? ಈ ಕೈ ಲಂಚ ತೆಗೆದುಕೊಳ್ಳುತ್ತೆ, ಈ ಕೈ ಪರರಿಗೆ ಮೋಸ ಮಾಡುತ್ತೆ, ಈ ಕೈಯಿಂದ ಯಾವುದೇ ದುಷ್ಟ ಕೃತ್ಯಗಳು ಮಾಡದೆ ಶುದ್ಧ ಹಸ್ತನಾಗಿರಬೇಕು ಎಂಬುದಾಗಿ. ಸುಮನಸ್ಕನು, ನಿರ್ಮಲ ಹೃದಯ. ಮತ್ತಾಯ 5:8ರಲ್ಲಿ ನಿರ್ಮಲ ಹೃದಯಗಳು, ಪರಿಶುದ್ಧವಾದ ಹೃದಯ ಉಳ್ಳವರು ದೇವರನ್ನು ದರ್ಶಿಸುವರು, ದೇವರನ್ನು ಕಾಣುವರು. ನಿರ್ಮಲ ಹೃದಯ. ಕಾರಣ ಪ್ರಭು ಯೇಸು ಹೇಳಿದರು ಮತ್ತಾಯ 7:19 ಮೇಲ್ಪಟ್ಟು, ನಿನ್ನ ಹೃದಯದಲ್ಲಿ ಕೊಲೆ, ಮೋಸ, ವಂಚನೆ, ದುರಾಲೋಚನೆ, ಜಗಳ, ಅನೈತಿಕತೆ ಎಲ್ಲವೂ ಹೃದಯದಿಂದಲೇ ಉದ್ಭವಿಸುತ್ತದೆ. ಅದು ಇಡೀ ಶರೀರವನ್ನ ಮಲಿನ ಮಾಡಿಕೊಳ್ಳುತ್ತದೆ. ಅದಕ್ಕಾಗಿ ನಿನ್ನ ಹೃದಯವನ್ನ ಶುದ್ಧ ಮಾಡಿ. ಪಾತ್ರೆಯ ಹೊರಭಾಗವನ್ನ ಉಜ್ಜಿದರೆ ಪ್ರಯೋಜನವಿಲ್ಲ. ಪಾತ್ರೆಯ ಒಳಭಾಗ ಹೃದಯ ಪರಿಶುದ್ಧತೆಯಲ್ಲಿ ಜೀವಿಸುವ ಮಕ್ಕಳಾಗಬೇಕು. ಜ್ಞಾನೋಕ್ತಿ 4:23ರಲ್ಲಿ ನಾವು ನೋಡ್ತೇವೆ, ನಿನ್ನ ಹೃದಯವನ್ನು ಕಾಪಾಡು, ಜಾಗರೂಕತೆಯಿಂದ ಜೀವ ಜಲ ಹೊನಲು ಹೊನಲಾಗಿ ಉಕ್ಕಿ ಹರಿಯುವುದು ಅಲ್ಲಿಂದಲೇ. ಇವತ್ತು ದೇವರು ನಮ್ಮ ಮುಖವನ್ನು ನೋಡುವುದಿಲ್ಲ, ನಮ್ಮ ಹೃದಯವನ್ನು, ನಮ್ಮ ಅಂತರಂಗವನ್ನು, ನಮ್ಮ ಅಂತರಂಗದ ಆಲೋಚನೆಗಳನ್ನು, ನಮ್ಮ ಅಂತರಂಗದ ನಡೆ ನುಡಿ ಜೀವನವನ್ನ ನೋಡುವವರಾಗಿದ್ದಾರೆ. ಮನುಷ್ಯರ ಮುಂದೆ ನಾವು ಜೀವಿಸುವ ಜೀವನವಲ್ಲ, ಎಲ್ಲವನ್ನೂ ನೋಡುವ ದೇವರ ದೃಷ್ಟಿಯಲ್ಲಿ ನಾವು ಶುದ್ಧ ಮನಸ್ಸು, ಪರಿಶುದ್ಧ ಹೃದಯ ಉಳ್ಳವರಾಗಿದ್ದರೆ ದೇವರನ್ನ ನಾವು ಕಾಣಬಹುದು. ಅನಾಚಾರಕ್ಕೆ, ಅಪ್ರಾಮಾಣಿಕತೆಗೆ ಒಲಿಯನವನು. ಅನಾಚಾರ, ಆಚಾರ ವಿಚಾರ, ಅನಾಚಾರ, ಅಪ್ರಾಮಾಣಿಕತೆ, ಮೋಸ, ವಂಚನೆ, ನಂಬಿಗಸ್ತನ ಉಳಿಸಿಕೊಳ್ಳದೆ ಇರುವಂಥದ್ದು, ಪ್ರಾಮಾಣಿಕರಾಗಿ ನಡೆದುಕೊಳ್ಳದೆ ಇರುವುದು. ಆದರೆ ಅಪ್ರಾಮಾಣಿಕರಿಗೆ ದೇವರು ಒಲಿಯುವುದಿಲ್ಲ. ಲಭಿಸುವುದಾತನಿಗೆ ಶುಭ ಪ್ರಭುವಿನಿಂದ, ನೀತಿಯ ಸತ್ಫಲ ರಕ್ಷಕ ದೇವನಿಂದ. ರಕ್ಷಕನಾದ ದೇವನಿಂದ ಅವನಿಗೆ ನೀತಿಯ ಫಲಗಳು,
ಯಾರ ನೀತಿ? ಯೇಸುವಿನ ನೀತಿ. ಯೇಸುವಿನ ಶಿಲುಬೆ ಮರಣ ಪುನರುತ್ಥಾನದ ಮೂಲಕ ಬಂದಂತ ವರಪ್ರಸಾದಗಳು ಅಂತವರಿಗೆ ಲಭಿಸುತ್ತದೆ. ಇಂಥವರೇ ದೇವರ ದರ್ಶನಾಭ್ಯರ್ಥಿಗಳು, ಇಂಥವರೇ ಯಾಕೋಬ ದೇವನ ಭಕ್ತಾದಿಗಳು. ಈ ರೀತಿ ಜೀವಿಸುವವರು ದೇವರವನ್ನ ದರ್ಶನವನ್ನ ಪಡೆದುಕೊಳ್ಳುತ್ತಾರೆ. ಯಾಕೋಬ ದೇವರ ಭಕ್ತಾದಿಗಳು. ಇಲ್ಲಿ ಯಾಕೋಬ ದೇವರು ಬಹಳ ಮುಖ್ಯ. ಯಾಕೋಬ ಅಂದರೆ ಏನು? ನಯವಂಚಕ, ಶಾಪಗ್ರಸ್ತ. ಆದರೆ ಅವನು ದೇವರ ಅನುಭವವನ್ನು ಪಡೆದುಕೊಂಡ ಮೇಲೆ ಇಸ್ರಾಯೇಲ, ಇನ್ನು ಮೇಲೆ ನೀನು ಇಸ್ರಾಯೇಲ, ದೇವರಲ್ಲಿ ಮಗ, ದೇವರಲ್ಲಿ ಆಳುವವನು, ದೇವರಲ್ಲಿ ಪ್ರಭು ಎಂದು ಕರೆಯಲ್ಪಡುವೆ ಎಂಬುದಾಗಿ. ಸೊ ಯಾಕೋಬ ದೇವನ ಭಕ್ತಾದಿಗಳು, ಪಾಪಿಗಳಾಗಿದ್ದ ನಾವು ನೀತಿಯ ಫಲ, ಯೇಸುವಿನ ನೀತಿಯ ಮೂಲಕ ಆ ಶಾಪಗಳಿಂದ ಬಿಡುಗಡೆಯಾಗಿ ದೇವರ ಸನ್ನಿಧಾನದಲ್ಲಿ ನಿಲ್ಲಲು ಯೋಗ್ಯರಾಗುತ್ತೇವೆ. ಆಗಮಿಸುತ್ತೇನಿದೋ ಮಹಿಮಾವಂತ ರಾಜಾದಿ ರಾಜನು, ತೆರೆದು ಸ್ವಾಗತಿಸಲಿ ಕದಗಳು ಸನಾತನ ದ್ವಾರಗಳು. ಆ ಪ್ರಭು ಮಹಿಮೆಯ ಅರಸನು ಬರುತ್ತಿದ್ದಾನೆ, ಆತನನ್ನು ಸ್ವಾಗತಿಸಿರಿ. ಪುರಾತನ ಕದಗಳು, ಬಾಗಿಲು, ಹೆಬ್ಬಾಗಿಲುಗಳು ತೆರೆಯಲ್ಪಡಲಿ. ಮುಚ್ಚಲ್ಪಟ್ಟಿರುವ ಬಾಗಿಲುಗಳು ತೆರೆಯಲ್ಪಡಲಿ. ಪ್ರಭು ಆಗಮಿಸುತ್ತೀಹನು. ಇದನ್ನೇ ಪ್ರಭು ಯೇಸು ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ ವಚನ 20ರಲ್ಲಿ, ಇಗೋ ಹೃದಯವೆಂಬ ಬಾಗಿಲ ಬಳಿ ನಾನು ತಟ್ಟುತ್ತಾ ನಿಂತಿದ್ದೇನೆ. ಯಾರಾದರೂ ನನ್ನ ಸ್ವರಕ್ಕೆ ಕಿವಿಗೊಟ್ಟು ಅವರು ಬಾಗಿಲನ್ನು ತೆರೆದರೆ ನಾನು ಬಂದು ಅವನೊಳಗೆ ವಾಸ ಮಾಡುತ್ತೇನೆ, ಅವನೊಡನೆ ಊಟ ಮಾಡುತ್ತೇನೆ. ಇವತ್ತು ಯಾವ ಬಾಗಿಲು ತೆಗೆಯಬೇಕು? ನಮ್ಮ ಹೃದಯವೆಂಬ ಬಾಗಿಲು ಪ್ರಭುವಿಗಾಗಿ ತೆರೆಯಲ್ಪಟ್ಟಾಗ ಮಹಿಮಾವಂತ ಪ್ರಭು, ಮಹಿಮಾನ್ವಿತ ರಾಜಾದಿ ರಾಜ ನಮ್ಮಲ್ಲಿ ಬಂದು ವಾಸ ಮಾಡುವವರಾಗಿದ್ದಾರೆ. ಯಾರಿವನು? ಮಹಿಮಾವಂತ ರಾಜಾದಿ ರಾಜನು. ಇವನೇ ಪ್ರಭು, ಯುದ್ಧ ವೀರನು, ಶಕ್ತಿ ಸಾಮರ್ಥ್ಯನು. ಆಮೆನ್. ಪ್ರಭುವಿನ ಮತ್ತೊಂದು ಹೆಸರು. ಯಾರು ಈ ಮಹಿಮಾವಂತ ರಾಜಾದಿ ರಾಜ? ಯುದ್ಧ ವೀರನು. ನಮ್ಮ ದೇವರಿಗಿರುವ ಮತ್ತೊಂದು ಹೆಸರು ಯುದ್ಧ ಶೂರನು, ಯುದ್ಧ ವೀರನು, ಸೈನ್ಯಗಳ ಕರ್ತರು, ಸೈನ್ಯಗಳೊಂದಿಗೆ ಬರುವವರು. ದೇವರು ಒಂದು ದೊಡ್ಡ ಸೈನ್ಯ ಅವರೊಟ್ಟಿಗಿದೆ. ಆತನು ಯುದ್ಧ ಶೂರನು, ಪರಾಕ್ರಮಶಾಲಿ, ಶಕ್ತಿ ಸಮರ್ಥನು. ವಿಮೋಚನಾ ಕಾಂಡ 15ನೇ ಅಧ್ಯಾಯ ವಚನ 1ರ ಮೇಲ್ಪಟ್ಟು 3ರಲ್ಲಿ ನಾವು ನೋಡುತ್ತೇವೆ. ಯಾವಾಗ ಸರ್ವೇಶ್ವರ ಇಸ್ರಾಯೇಲರ ಪರವಾಗಿ ಯುದ್ಧ ಮಾಡಿ ರಥರಥಾಶ್ವಮಯವಾದ ಶತ್ರುಗಳನ್ನ, ಕ್ರೂರವಾದ ಶತ್ರುಗಳನ್ನ, ಫರೋಹನ ಸೈನ್ಯವನ್ನ ಕಡಲಲ್ಲಿ ಕೆಡವಿ ಹಾಕಿ ನಾಶ ಮಾಡಿ ಇಸ್ರಾಯೇಲರನ್ನ ಕಾಪಾಡಿದಾಗ ಮೋಶೆ ಮತ್ತು ಇಸ್ರಾಯೇಲರು ಸರ್ವೇಶ್ವರ ಸ್ವಾಮಿಗೆ ಸ್ತೋತ್ರವಾಗಿ ಈ ಕೀರ್ತನೆಯನ್ನು ಹಾಡಿದರು. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಫರೋಹನ ಮೇಲೆ ಹಳೆಯ ಒಡಂಬಡಿಕೆಯಲ್ಲಿ ತಂದೆ ದೇವರು ಹೇಗೆ ತನ್ನ ಮಕ್ಕಳನ್ನ ಕಾಪಾಡಿದರು, ಹೊಸ ಒಡಂಬಡಿಕೆಯಲ್ಲಿ ಸೈತಾನನ ತಲೆಯನ್ನ ಜಜ್ಜಿ ಪ್ರಭು ಯೇಸು ಶಿಲುಬೆಯ ಮೂಲಕ ನಮಗೆ ವಿಜಯೋತ್ಸವನ ತಂದು ಕೊಟ್ಟಿದ್ದಾರೆ. ಆಮೇನ್. ನನ್ನ ಯೇಸು ನನ್ನ ರಕ್ಷಕ. ಕುದುರೆಗಳನ್ನು ರಾಹುತರನ್ನು ಕಡಲಲ್ಲಿ ಕೆಡವಿ ನಾಶ ಮಾಡಿಯನು. ಸರ್ವೇಶ್ವರನೇ ನನ್ನ ಶಕ್ತಿ, ನನ್ನ ಗೀತೆ, ಆತನಿಂದಲೇ ನನಗೆ ದೊರಕಿತು ರಕ್ಷಣೆ. ನನ್ನೊಟ್ಟಿಗೆ ನೀವು ರಿಪೀಟ್ ಮಾಡಿ. ಆತನನ್ನು ವರ್ಣಿಸುವೆನು, ಆತನು ನನ್ನ ದೇವನು, ಆತನನ್ನು ಸ್ತುತಿಸುವೆನು. ಆತನು ನನ್ನ ಪಿತೃಗಳ ದೇವರು, ಸರ್ವೇಶ್ವರನು ಯುದ್ಧ ಶೂರನು. ಸರ್ವೇಶ್ವರ ಎಂಬುದು ಆತನ ನಾಮಧೇಯ. ಸರ್ವೇಶ್ವರ ಎಂಬುದು ಆತನ ನಾಮಧೇಯ. ಈ ಮಹಿಮಾವಂತ ರಾಜಾದಿ ರಾಜ, ಯುದ್ಧ ಶೂರನು, ಸೈನ್ಯಗಳ ಕರ್ತನು. ಯೆಶಾಯ 37, ಪ್ರವಾದಿ ಯೆಶಾಯನ ಗ್ರಂಥ 37ನೇ ಅಧ್ಯಾಯದಲ್ಲಿ ನಾವು ಒಂದು ಘಟನೆಯನ್ನ ನಾವು ನೋಡುತ್ತೇವೆ. ಅಸೀರಿಯದ ಅರಸ ಇಸ್ರಾಯೇಲರ ವಿರುದ್ಧ ಯುದ್ಧಕ್ಕೆ ಬಂದಾಗ ರಾಜ ಹಿಜ್ಕೀಯ ಭಯಭ್ರಾಂತನಾಗಿ ತತ್ತರಿಸಿ ಹೋಗಿ ಯೆಶಾಯ ಪ್ರವಾದಿ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆ ಸಮಯದಲ್ಲಿ ನಡೆದಂತ ಒಂದು ಅದ್ಭುತಕರವಾದ ಘಟನೆ. ನೀವು ಫ್ರೀ ಆಗಿರುವಾಗ ಅದನ್ನ ಓದಿ. ಯೆಶಾಯ 37 ವಚನ 36. ಆಗ ಸರ್ವೇಶ್ವರ ಸ್ವಾಮಿಯ ದೂತನು ಹೊರಟು ಬಂದು, ಒಬ್ಬ ದೂತ, ನಮ್ಮ ದೇವರು ಯುದ್ಧಶೂರನು, ಸೈನ್ಯಗಳ ಕರ್ತರು, ಪರಾಕ್ರಮಶಾಲಿ, ಸರ್ವೇಶ್ವರ ಎಂಬುದು ಆತನ ನಾಮಧೇಯ. ಆತನೊಟ್ಟಿಗೆ ಒಂದು ದೊಡ್ಡ ಸೈನ್ಯವಿದೆ.
ಎಣಿಸಲಾರದಷ್ಟು ದೊಡ್ಡ ಸೈನ್ಯವಿದೆ. ಒಬ್ಬ ದೇವದೂತ, ಆ ಸೈನ್ಯದಲ್ಲಿ ಒಬ್ಬ ದೇವದೂತ ಇಳಿದು ಬಂದಾಗ ಅಸ್ಸೀರಿಯರ ಪಾಳೆಯದಲ್ಲಿ 1,85,000 ಮಂದಿ ಸೈನಿಕರನ್ನು ಮರಣಕ್ಕೆ ಈಡು ಮಾಡಿದನು. ಬೆಳಿಗ್ಗೆ ಎದ್ದು ನೋಡುವಾಗ ಅವರೆಲ್ಲರೂ ಹೆಣಗಳಾಗಿದ್ದರು. ಒಬ್ಬ ದೇವದೂತ 1,85,000 ಮಂದಿಯನ್ನ ನಾಶ ಮಾಡುವುದಾದರೆ ಆತ ಸೈನ್ಯಗಳ ಕರ್ತರು, ಅವರೊಟ್ಟಿಗೆ ಒಂದು ದೊಡ್ಡ ಸೈನ್ಯವಿದೆ. ಯುದ್ಧ ಶೂರನಾಗಿದ್ದಾನೆ. ಭಯಪಡಬೇಡಿ. ಯುದ್ಧ ನಮ್ಮದಲ್ಲ, ದೇವರೇ ನಮ್ಮ ಪರವಾಗಿ ಯುದ್ಧ ಮಾಡುವರು. ನೀವಾದರೂ ಸಮಾಧಾನದಿಂದಿರಿ, ನೆಮ್ಮದಿಯಿಂದ ಇರಿ. ದೇವರು ನಡೆಸುವ ರಕ್ಷಣಾ ಕಾರ್ಯವನ್ನು ಈ ದಿನ ನೀವು ನೋಡುವಿರಿ. ಅರಿಕೆ ಮಾಡಿ. ಈ ದಿನ ನಡೆಯುವ ಎಲ್ಲ ಯುದ್ಧಗಳು, ನಾವೇನು ಯುದ್ಧ ಭೂಮಿಗೆ ಹೋಗಿ ಯುದ್ಧ ಮಾಡ್ತೀವಾ? ಇಲ್ಲ. ಕಷ್ಟ, ಸಮಸ್ಯೆ, ರೋಗ, ಸಾಲ ಇವುಗಳ ಕುರಿತು ಚಿಂತಿಸದೆ ದೇವರು ನನ್ನ ಪರವಾಗಿ ಯುದ್ಧ ಮಾಡುವರು ಎಂದು ವಿಶ್ವಾಸದಿಂದ ಅವರನ್ನು ಸ್ತುತಿಸಿ ಮಹಿಮೆ ಪಡಿಸುವಾಗ ದೇವರಾತ್ಮ ಕಾರ್ಯ ಮಾಡುತ್ತದೆ. ದೇವದೂತ ಇಳಿದು ಬಂದು ಮಾಡಬೇಕಾದ ಕೆಲಸವನ್ನ ಸರಾಗವಾಗಿ ಮಾಡಿ ಹೋಗುತ್ತಾರೆ. ಆಗಮಿಸುತ್ತೇನೆಂದು ಮಹಿಮಾವಂತ ರಾಜಾದಿರಾಜನು ತೆರೆದು ಸ್ವಾಗತಿಸಲಿ ಕದಗಳು ಸನಾತನ ದ್ವಾರಗಳನ್ನು. ಯಾರಿವನು ಮಹಿಮಾವಂತ ರಾಜಾದಿರಾಜ? ಇವನೇ ಸೇನಾಧೀಶ್ವರ, ಮಹಿಮೆಯ ಅರಸನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಮಹಿಮೆಯ ಅರಸ ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ನನ್ನ ಯೇಸು ನನ್ನ ರಕ್ಷಕ, ಸೈನ್ಯಗಳ ಕರ್ತರು, ಯುದ್ಧ ಶೂರನು, ರಾಜಾದಿರಾಜನು, ಮಹಿಮೆಯ ಅರಸನು, ಸರ್ವಶಕ್ತನಾದ ಸರ್ವೇಶ್ವರ ಎಂಬುದು ಆತನ ನಾಮಧೇಯ. ಆತನಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥಿಸಿದಾಗ ಒಬ್ಬ ದೇವದೂತ ಇಳಿದು ಬಂದು 1,85,000 ಮಂದಿಯನ್ನು ಸದೆಬಡೆದು ಇಸ್ರಾಯೇಲರನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡಿದ ದೇವರು ಇಂದಿಗೂ ನಮ್ಮ ಮಧ್ಯದಲ್ಲಿ ಅವರ ದೂತರುಗಳು ಕಾರ್ಯ ಮಾಡುವವರಾಗಿದ್ದಾರೆ. ಧೈರ್ಯದಿಂದಿರೋಣ. ದೇವರು ನಮಗೆ ಕೊಟ್ಟ ಕಾವಲು ದೂತರುಗಳು, ಸಂರಕ್ಷಕ ದೂತರುಗಳು ನಮ್ಮ ಪರವಾಗಿ ಕಾರ್ಯ ಮಾಡಲಿ. ಇಗೋ, ನಿನಗಿಂತ ಮುಂಚೆ ನನ್ನ ದೂತನನ್ನು ಕಳುಹಿಸಿ ದಾರಿಯನ್ನು ಸರಾಗ ಮಾಡುವೆನೆಂದು ವಾಗ್ದಾನ ಮಾಡಿರುವ ದೇವರು ನಮ್ಮ ದೂತರುಗಳು ಮುಂಬಲವಾಗಿ ಹೊರಟು ಈ ದಿನದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸರಾಗವಾಗುವಂತೆ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಲಿ. ವಿಮೋಚನಕಾಂಡ 23:20 ನಾನು ನಿಮಗೆ ದಾರಿ ತೋರುವುದಕ್ಕೂ ನಿಮಗೆ ಮುಂದೆ ದೂತನನ್ನು ಕಳುಹಿಸುವೆನು, ನಿಮ್ಮನ್ನು ಸುರಕ್ಷಿತವಾಗಿ ಕಾಪಾಡುವುದಕ್ಕೂ ನೀವು ಸೇರಬೇಕಾದ ಸ್ಥಳಕ್ಕೆ ನಿಮ್ಮನ್ನು ಸೇರಿಸುವುದಕ್ಕಾಗಿ ನನ್ನ ದೂತನನ್ನು ಕಳುಹಿಸಿಕೊಡುತ್ತೇನೆಂದು ವಾಗ್ದಾನ ಮಾಡಿದ ದೇವರು ಸಕಲ ವಿಧವಾದ ಕೇಡು, ಅಪಾಯ, ಆಪತ್ತುಗಳಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಕಾಯ್ದು ಕಾಪಾಡಿ ಸುರಕ್ಷಿತವಾಗಿ ಮುನ್ನಡೆಸುವವರಾಗಿದ್ದಾರೆ. ದೇವರು ಈ ದಿನದ ಎಲ್ಲ ಕೆಲಸ ಕಾರ್ಯಗಳು ಆಶೀರ್ವದಿಸಲ್ಪಡಲಿ. ನಿಮ್ಮ ಹೋಗೋಣ ಬರೋಣ ಸಂರಕ್ಷಿಸಲ್ಪಡಲಿ. ನಿಮ್ಮ ಅನ್ನಪಾನಗಳು ಆಶೀರ್ವದಿಸಲ್ಪಡಲಿ. ಮಹಿಮೆಯ ಅರಸನು, ಯುದ್ಧ ಶೂರನು, ಸೈನ್ಯಗಳ ಕರ್ತನು ನಿನ್ನ ಪರವಾಗಿ ಯುದ್ಧ ಮಾಡುವಾಗ ನೆಮ್ಮದಿಯಿಂದಿರಿ, ಧೈರ್ಯದಿಂದಿರಿ, ಸಮಾಧಾನದಿಂದಿರಿ, ಭರವಸೆಯಿಂದಿರಿ. ಇದೇ ನಿಮಗೆ ದೇವರಿಂದ ಬರುವ ಸಂರಕ್ಷಣೆಯ ಮುನ್ಸೂಚನೆ. ದೇವರಾತ್ಮ ನಮ್ಮಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ. ಆ ಮಹಿಮೆಯ ಅರಸನನ್ನ ಸ್ತುತಿಸಿ ಹೊಗಳಿ ಕೊಂಡಾಡುವ ಅಭಿಷೇಕ ನಮ್ಮೊಬ್ಬರಲ್ಲಿ ಕಾರ್ಯ ಮಾಡಲಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ. ದೇವದೂತರುಗಳು ನಮ್ಮ ಪರವಾಗಿ ಯುದ್ಧ ಮಾಡಲಿದ್ದಾರೆ. ಯುದ್ಧ ನಮ್ಮದಲ್ಲ. ನಮ್ಮ ಕೆಲಸ ಏನು? ದೇವರ ವಾಕ್ಯವನ್ನು ವಿಶ್ವಾಸಿಸೋಣ, ಆತನನ್ನು ಆಶ್ರಯಿಸಿಕೊಳ್ಳೋಣ, ಆತನನ್ನು ಸ್ತುತಿಸಿ ಮಹಿಮೆ ಪಡಿಸಿ ಆರಾಧಿಸೋಣ. ಹಿಜ್ಕೀಯ ಸಂಕಷ್ಟದಲ್ಲಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದ ಕಾರಣ ದೇವದೂತನು ಕಾರ್ಯ ಮಾಡಿದನು. ಅದೇ ದೇವದೂತರು ಇಂದು ನಮ್ಮ ಪರವಾಗಿ ಯುದ್ಧ ಮಾಡುತ್ತಾರೆ. ಥ್ಯಾಂಕ್ ಯು.